ಹೋಗ್ಬೇಕಾಗಿತ್ತು, ಅದು ಅಲ್ಲಿ ನಿಲ್ಲಿಸಿಬಿಟ್ರು. ಅಂದ್ರೆ ಅಲ್ಲಿ ಏನಿಲ್ಲ ಅಂತ ಗಂಧ. ಅವ್ರು ಲಾಭ ಆಗಲಿಕ್ಕಿಲ್ಲ ಅಂದರೆ ಏನು ಉಳಿದಿಲ್ಲ, ಈಗ ಏನು ಸಮಸ್ಯೆ ಏನು ಕೇಳೋದಪ್ಪ ಇವ್ರನ್ನ. ಅದಕ್ಕೆ ಎದ್ದ ತಕ್ಷಣ ನಮ್ಮ ಕೆಲವಷ್ಟು ಮೀಡಿಯಾಗಳಿದ್ದ ಪಾಪ ಅವ್ರಿಗೆ ಎದ್ದ ತಕ್ಷಣ ಇದ್ದ ಪ್ರಶ್ನೆ ಮಾಡೋದು. ಈಗ ನೋಡ್ರಿ ಕಬ್ಬಿನದು ಎಷ್ಟು ಜೋರ್ದಾರ್ ನಡೆದ, ಅದ್ರ ಬಗ್ಗೆ ಎಲ್ಲೂ ಏನು ಅಷ್ಟು ಕಷ್ಟ. ಅದು ಇತ್ತೀಚೆಗೆ ಒಂದು 2 ದಿವಸ ಭಾಳ ಟೀಕಾ ಮಾಡೋಕ್ಕಿದ್ದಾಗ ಒಂದಿಷ್ಟು ಗೋಧಿ ಮೀಡಿಯಾಗಳು ಹೋಗಿ ಒಂದಿಷ್ಟು ಫೋಟೋ ಹೊಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ತೋರಿಸ್ಕೊಳ್ತಾ ಇದ್ದಾರೆ. ಅದು ಲಕ್ಷಗಳ ಜನ ಕೊಡ್ತಾ ಇದ್ದಾರೆ ಅಲ್ಲಿ ಗೊರ್ಲಾಪುರದಲ್ಲಿ. ಅನೇಕ ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆ ಇದ್ದಾವೆ, ಶಿಕ್ಷಣ ಸಮಸ್ಯೆ ಅದು ಇಲ್ಲ. ಇದ್ರ ಬಗ್ಗೆ ಯಾವ ಪ್ರಶ್ನೆನೂ ಇಲ್ಲ. ಯಾಕ್ರಿ ಎಲ್ಲ ಪ್ರತಿಯೊಂದು ಹೇಳಿಗೆ ನೀವು ಮಾಧ್ಯಮಿಕ ಶಾಲೆಯಲ್ಲಿ ಮಾಡಬಾರ್ದು ಪ್ರಶ್ನೆನೇ ಇಲ್ಲ. ಯಾರು ಅದಕ್ಕೆ ಕೇಳಿಕ್ಕೆ ಹೋಗೋದಿಲ್ಲ ಸರ್ಕಾರಗಳಿಗೆ. ಎಲ್ಲರಿಗೂ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಯಾಕೆ ಮಾಡಬಾರ್ದು? ದವಾಖಾನೆಗಳು ಆಯಿತು ಇನ್ನೂ ನೋಡಿರಿ ಸರ್ಕಾರಿ ದವಾಖಾನೆಗಳು ಯಾವ ರೀತಿ ಇದ್ದಾವೆ. ಅಲ್ಲಿ ದೊಡ್ಡ ದೊಡ್ಡ ರೋಗಗಳು ಬಂದ್ರೆ ಅಲ್ಲಿ ಡಾಕ್ಟ್ರೇ ಇಲ್ಲ. ಅಂಥದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿದೆ, ಅದು ಹುಡುಕ್ಬೇಕಾಗಿದೆ, ಅದು ಇಲ್ಲ. ಎದ್ದ ತಕ್ಷಣ ಹೋಗೋದು ನೀವೇನು ಬದಲಾಗೈತಿಲ್ಲ ನಿಮ್ದು, ನಾಳೆ ನೀವು ಇಳಿತೀರಿಲ್ರಿ 21 ಅಂತ ಕೇಳೋದು ಇವ್ರನ್ನ. ಸರ್ ರೀ ಯಾರ್ಯಾರು ಇರಿಟೇಟ್ ಆಗೋದಿಲ್ಲ ಯಾರಿಗಾದರೂ. ಆಲ್ರೆಡಿ ಒಬ್ಬ ಮುಖ್ಯಮಂತ್ರಿ ಅವರು ರಾಜ್ಯದ್ದು ಇದ್ದಾರೆ, ಮತ್ತು ಅದ್ರಲ್ಲಿ ತೆಗೆಯೋರಿದ್ರೆ ಹೈಕಮಾಂಡದಲ್ಲ, ಮತ್ತು ಹೈಕಮಾಂಡ್ ಸಂಸ್ಕೃತಿಗೆ ಹೊಕ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಅವರ ಭಾಳಪ್ಪ ಅಂತ ಒಂದು ಶಾಸಕರನ್ನ ಭಯ ತೋರಿಸ್ಬೋದು ಸಿದ್ದರಾಮಯ್ಯ ಅವರು. ಅದ ಭಯ ಅದ ಹೈಕಮಾಂಡಿಗೆ. ಎಷ್ಟೆಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ತೆಗೆದು ಹಾಕ್ತಿತ್ತು. ಡಿ ಕೆ ಶಿವಕುಮಾರ್ ಆ ಪ್ರಮಾಣದಲ್ಲಿ ಹೆಲ್ಪ್ ಆಗಿದ್ದದ, ಪಾರ್ಟಿ ಫಂಡ್ ಕೊಟ್ಟಿದ್ದರೆ ಅವ್ರು ನಡೆಸಿದ್ದ, ಗೆಲ್ಲಿಸ್ಕೊಟ್ಟಿದ್ದದ ಅವನು ಅದ. ಹಾಗಾದರೆ ಇವ್ರದ್ದು ಇಲ್ಲ ಅಂತಲ್ಲ, ಇವರು ಮಾಡಿದ್ದಾರೆ. ಆದರೆ ಇವರು ಮಾಸ್ ಲೀಡರ್ ಇರೋದ್ರಿಂದ ಮತ್ತು OBC ಲೀಡರ್ ಇರೋದ್ರಿಂದ, ಅದರಲ್ಲೂ ಹಿಂದುಳಿದ ವರ್ಗದ ಲೀಡರ್ ಇರೋದ್ರಿಂದ, ಅಹಿಂದ ಲೀಡರ್ ಇರೋದ್ರಿಂದ ಇವ್ರನ್ನ ಕಿತ್ತಾಗಿ ರಾಷ್ಟ್ರ ಮಟ್ಟದ ಕೆಟ್ಟ ಹೆಸರು ಬರ್ತನ್ನೋ ಕಾರಣಕ್ಕಾಗಿ ಅವ್ರನ್ನ ಕಿತ್ತಾಗೋ ವಿಚಾರದಲ್ಲಿ ಅವರಿಲ್ಲ. ಅವನು ಈಗ ಸ್ಪಷ್ಟ ಆಗೋದು ಹೊರಟದ. ಇದು